ಈ ಕಲಿಯುಗ ಅಂತ್ಯವಾದ ಮೇಲೆ ಅವರು ಕೈಲಾಸಕ್ಕೆ ಹೊರಟೋಗ್ತಾರೆ. ಹೀಗೆ ಆ ಗಂಗೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸದಾಕಾಲ ಬರ್ತಿರುತ್ತೆ. ನಿಗೂಢವಾಗಿ ಬರ್ತಿರುವಂಥ ಗಂಗೆಗೆ ಅಂತರಗಂಗೆ ಅಂತ ಹೆಸರು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನ ನಾವು ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ ಹತ್ರ ಇದ್ದೇವೆ. ಇದು ಬಂದು ಚಿನ್ನದ ನಾಡು ಕೋಲಾರದಿಂದ ಬರೀ 3 ಕಿಲೋಮೀಟರ್ ದೂರದಲ್ಲಿದೆ. ನಾವಿವಾಗ ಬೆಟ್ಟದ ಕೆಳಭಾಗದಲ್ಲಿದ್ದೇವೆ. ಇಲ್ಲಿ ಕೆಳಗಡೆ ಬೈಕಿಗೆ ಕಾರಿಗೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಕಾರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬೈಕಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ನಿಮ್ಗೇನಾದರೂ ಪೂಜೆ ಸಾಮಾನು ಅದು ಬೇಕಾದರೆ ಕೆಳಗಡೆ ಅಂಗಡಿಗಳಿದ್ದನೇ ತಗೊಂಡೋಗ್ಬೇಕು, ಮೇಲ್ಗಡೆ ಸಿಗೋದಿಲ್ಲ. ತಗೊಂಡೋಗ್ಬೇಕಾದ್ರೆ ಜಾಗ್ರತೆಯಿಂದ ತಗೊಂಡೋಗ್ಬೇಕಾಗತ್ತೆ, ಯಾಕಂದರೆ ತುಂಬ ಕೋತಿಗಳಿದ್ದಾವೆ ಇಲ್ಲಿ ಈ ಬೆಟ್ಟದಲ್ಲಿ. ಈ ಬೆಟ್ಟದ ಮ್ಯಾಕ್ ಹೋಗ್ಬೇಕಂದ್ರೆ ನಾವು ಮೆಟ್ಲುಗಳನ್ನು ಹತ್ಕೊಂಡೇ ಹೋಗಬೇಕು. ಬನ್ನಿ ಹಾಗೆ ಸುಂದರವಾದಂತಹ ಪ್ರಕೃತಿಯನ್ನ ಸವಿತಾ ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲಕ್ಕೆ ಹೋಗೋಣ. ಅಂತರಗಂಗೆ ಬೆಟ್ಟದ ಮೇಲಿರುವ ಕಾಶಿ ವಿಶ್ವನಾಥ ದೇವಾಲಯ ಹಾಗೂ ಅಲ್ಲಿನ ನೀರಿನ ಬುಗ್ಗೆಯ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಬನ್ನಿ. ಕೋಲಾರದ ಬಳಿ ಇರುವ ಅಂತರಗಂಗೆಯು ಒಂದು ಧಾರ್ಮಿಕ ತಾಣದ ಜೊತೆಗೆ ಸಾಹಸಮಯ ಚಟುವಟಿಕೆಗಳಿಗೆ ಹೇಳಿ ಮಾಡಿಸಿದಂತಹ ತಾಣವಾಗಿದೆ. ಅಂತರಗಂಗೆ ಶತಶೃಂಗ ಪರ್ವತ ಶ್ರೇಣಿಯಲ್ಲಿರುವ ಒಂದು ಪರ್ವತ. ಕಾಶಿ ವಿಶ್ವನಾಥೇಶ್ವರ ದೇವಸ್ಥಾನಕ್ಕೆ ತಲುಪಲು ಮುಖ್ಯದ್ವಾರದ ಮೂಲಕ ನೀವು 400-500 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಇಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಿ ಈ ಮಹಾನ್ ಪರ್ವತ ಮತ್ತು ಸುತ್ತಮುತ್ತ ಅನೇಕ ಸಾಹಸ ಚಟುವಟಿಕೆಗಳನ್ನು ನಡೆಸಲಾಗುತ್ತದೆ. ಅಂತರಗಂಗೆಯ ಬೆಟ್ಟವು ಕೋಲಾರ ಪಟ್ಟಣದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ 70 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕೋಲಾರಕ್ಕೆ KSRTC ಬಸ್ಸಿನ ವ್ಯವಸ್ಥೆ ತುಂಬ ಇದೆ. ಪಟ್ಟಣವನ್ನು ತಲುಪಿ ನಂತರ ನೀವು ಆಟೋ ರಿಕ್ಷಾದಲ್ಲಿ ಅಂತರಗಂಗೆಗೆ ಹೋಗಬಹುದು. ಅಂತರಗಂಗೆ ಎಂಬ ಪದದ ಅರ್ಥ ಕನ್ನಡದಲ್ಲಿ ಆಳದಿಂದ ಗಂಗಾ ಅಂತ ಅರ್ಥ. ಈ ಸ್ಥಳದ ಪ್ರಮುಖ ಆಕರ್ಷಣೆ ಎಂದರೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ. ಈ ಸ್ಥಳವನ್ನು ದಕ್ಷಿಣ ಕಾಶಿ ಅಥವಾ ದಕ್ಷಿಣದ ಕಾಶಿ ಎಂದು ಕರೆಯುತ್ತಾರೆ. ಈ ಪರ್ವತವು ಹಲವಾರು ಗಾತ್ರದ ಜ್ವಾಲಾಮುಖಿ ಬಂಡೆಗಳನ್ನು ಮತ್ತು ಅದರ ಸುತ್ತಲೂ ನೈಸರ್ಗಿಕವಾಗಿ ಕೆತ್ತಿದ ಗುಹೆಗಳನ್ನು ಒಳಗೊಂಡಿದೆ. ಈ ದೇವಾಲಯದ ಪ್ರಧಾನ ದೇವತೆ ಕಾಶಿ ವಿಶ್ವೇಶ್ವರ. ಈ ದೇವಾಲಯವು ಮುಖ್ಯ ಶಿವಲಿಂಗವನ್ನು ಮತ್ತು ಮುಖ್ಯ ಮಂಟಪದ ಬದಿಯಲ್ಲಿ ಸುಮಾರು 4-5 ಇತರ ಲಿಂಗಗಳನ್ನು ಹೊಂದಿದೆ. ಇಲ್ಲಿನ ನೀರನ್ನು ಶಿವನ ತಲೆಯಿಂದ ಬೀಳುವ ಪವಿತ್ರ ಗಂಗೆಯ ನೀರು ಎಂದು ಭಕ್ತರು ನಂಬುತ್ತಾರೆ. ಸಾಮಾನ್ಯವಾಗಿ ಭಕ್ತರು ದೇವಾಲಯದ ಒಳಗೆ ಪ್ರವೇಶಿಸುವ ಮೊದಲು ಈ ನೀರಿನಲ್ಲಿ ಸ್ನಾನ ಮಾಡುತ್ತಾರೆ, ಏಕೆಂದರೆ ಅಂತರಗಂಗೆಯಿಂದ ಬರುವ ಈ ಪವಿತ್ರ ನೀರು ಔಷಧಿಯ ಗುಣಗಳನ್ನು ಹೊಂದಿದೆ. ಹಾಗಾಗಿ ಎಲ್ಲ ತರಹದ ರೋಗ ರುಜಿನಗಳು ನಿವಾರಣೆಯಾಗುತ್ತದೆ ಎನ್ನುವುದು ಜನರ ನಂಬಿಕೆ. ಕಾಶಿ ವಿಶ್ವೇಶ್ವರ ದೇವಸ್ಥಾನವು ಒಂದು ಕೋಳವನ್ನು ಹೊಂದಿದ್ದು ಇಲ್ಲಿ ಬಸವನ ಬಾಯಿಂದ ಬರುವ ದೀರ್ಘಕಾಲಿಕ ವಸಂತ ಅಂತರಗಂಗೆಯಿಂದ ನೀರನ್ನು ಪಡೆಯುತ್ತದೆ. ಈ ನೀರಿನ ಮೂಲ ಅಥವಾ ಅದರ ಹುಟ್ಟು ಯಾವುದು ಎಂಬುದು ಇನ್ನೂ ತಿಳಿದಿಲ್ಲ. ಮಳೆಗಾಲವಿರಲಿ ಅಥವಾ ಬೇಸಿಗೆಯಾಗಲಿ ವರ್ಷವಿಡೀ ನಂದಿಯ ಬಾಯಿಂದ ನೀರು ಹರಿಯುತ್ತದೆ. ಅಂತರಗಂಗೆಯು ಇನ್ನೂ ಹಲವಾರು ವಿಶೇಷತೆಗಳನ್ನು ಒಳಗೊಂಡಿದೆ. ಅಂತಹ ವಿಶೇಷತೆಗಳನ್ನು ಮತ್ತು ಅಂತರಗಂಗೆಯ ಮಹಿಮೆಯನ್ನು ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಮಂಜುನಾಥ ದೀಕ್ಷಿತರಿಂದ ತಿಳಿದುಕೊಳ್ಳೋಣ ಬನ್ನಿ. ಇದು ದಕ್ಷಿಣ ಕಾಶಿ ಕ್ಷೇತ್ರ ಅಂತ ಶತಶೃಂಗ ಪರ್ವತ. ಶತಶೃಂಗ ಪರ್ವತ ಅಂದರೆ 100 ಕೊಂಬನ್ನು ಚಾಚಿಕೊಂಡಿರೋ ಪರ್ವತಕ್ಕೆ ಶತಶೃಂಗ ಪರ್ವತ ಅಂತಾರೆ. ಇದು ಶ್ರೇಷ್ಠವಾದ ಪರ್ವತ ಅಂದರೆ ನದಿ ಹರಿತಕ್ಕಂಥದ್ದಕ್ಕೆ ಆ ಒಂದು ಪವಿತ್ರತೆ ಇರುತ್ತದೆ. ಇಲ್ಲಿ ಗಂಗಾ ನದಿ ಹರಿತಾ ಇದೆ. ಇದು ದಕ್ಷಿಣ ಕಾಶಿ ಕ್ಷೇತ್ರ ಅಂತ. ಕೋಲಾಹಲಪುರಿ ಗ್ರಾಮ ಪಶ್ಚಿಮ ದಿಕ್ಕಿನಲ್ಲಿ ಇರೋದು. ಕೋಲಾಹಲಪುರಿ ಅಂದರೆ ಕೋಲಾರ. ಆದ್ದರಿಂದ ಇಲ್ಲಿ ದ್ವಾಪರಯುಗದಲ್ಲಿ ಮುಚ್ಕಂದ ಮಹರ್ಷಿಗಳು ಅಂತ ಮುನಿಗಳು ತಪಸ್ಸು ಮಾಡಿಕೊಂಡಿದ್ದು ಸ್ಥಳ. ಮುಚ್ಕಂದ ಮಹರ್ಷಿಗಳು ತಪಸ್ಸು ಮಾಡಿಕೊಂಡಿದ್ದು ಅವರ ಕಾಲನೇಮಿ ಅಂತ ಒಂದು ರಾಕ್ಷಸನ ಶಾಪವಶಾತ್ತು ಇಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಕಾಶಿ ವಿಶ್ವೇಶ್ವರ ಅಂತ ನಾಮಕರಣ ಮಾಡಿದ್ದಾರೆ. ಪ್ರತಿನಿತ್ಯ ಕಾಶಿಗೆ ಹೋಗಿ ಗಂಗೆ ತಂದು ಅಭಿಷೇಕ ಮಾಡ್ತಿರ್ತಾರೆ. ಅವ್ರು ಹೀಗೆ ಮಾಡ್ತಾ ಇದಕ್ಕೊಂದಿನ ಗಂಗಾದೇವಿ ಪ್ರತ್ಯಕ್ಷವಾಗಿ
ನೀನ್ಯಾಕೆ ಅಷ್ಟು ದೂರದಿಂದ ಬರ್ತೀಯಾ, ನಾನೇ ನಿನ್ನ ಸನ್ನಿಧಾನಕ್ಕೆ ಬರ್ತೀನಿ ಅಂತ ವಾಗ್ದಾನ ಕೊಡ್ತಾರೆ. ಆದರೆ ಋಷಿಗಳು ನಂಬೋದಿಲ್ಲ. ಗಂಗೆ ಎಲ್ಲಿ ಬೇಕಾದರೂ ಉತ್ಪತ್ತಿ ಆಗುತ್ತೆ, ನೀನೇ ಬರ್ತೀಯ ಅನ್ನೋದಕ್ಕೆ ಏನು ಕಾರಣ, ಒಂದು ನಿದರ್ಶನ ಕೊಡು ಅಂತ ಕೇಳಿದ್ದಕ್ಕೆ ಋಷಿಗಳ ಕೊರಳಲ್ಲಿದ್ದ ರುದ್ರಾಕ್ಷ ಮಾಲೆ, ಕೈಯಲ್ಲಿದ್ದ ಬೆತ್ತ, ಅಂದರೆ ಈಗ ಊರ್ಕೊಂಡಿರೋಂಥದ್ದು ಬೆತ್ತ, ಮತ್ತು ಒಂದು ನಿಂಬೆಹಣ್ಣು ಮೂಲಕವಾಗಿ ನಾನು ಬಂದು ನಿನ್ನ ಸ್ಥಳದಲ್ಲಿ ಸೇರ್ತೀನಿ ಅಂತ. ಮತ್ತು ಋಷಿಗಳು ಅಲ್ಲಿಂದ ಇಲ್ಲಿ ಬಂದು ನೋಡೋಷ್ಟರೊಳಗೆ ಭೂಮಿಯಿಂದ ರುದ್ರಾಕ್ಷ ಮಾಲೆ, ಗಂಗೆ, ನಿಂಬೆಹಣ್ಣು ಹೋಗ್ತಿರುತ್ತೆ. ಆದರೆ ಅಲ್ಲಿ ಬಸವನ ಬಾಯಿ ಮೂಲಕ ಒಂದು ರಂಧ್ರವನ್ನು ಮಾಡಿ ಒಂದು ಪುಷ್ಕರಣಿ ನಿರ್ಮಾಣ ಮಾಡಿ ಪ್ರತಿನಿತ್ಯ ಅದೇ ಗಂಗೆಯಿಂದ ಸ್ವಾಮಿಗೆ ಅಭಿಷೇಕ ಮಾಡ್ತಿರ್ತಾರೆ. ಈ ಕಲಿಯುಗ ಅಂತ್ಯವಾದ ಮೇಲೆ ಅವರು ಕೈಲಾಸಕ್ಕೆ ಹೊರಟೋಗ್ತಾರೆ. ಹೀಗೆ ಆ ಗಂಗೆ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸದಾ ಕಾಲ ಬರ್ತಿರುತ್ತೆ. ನಿಗೂಢವಾಗಿ ಬರ್ತಿರುವಂಥ ಗಂಗೆಗೆ ಅಂತರಗಂಗೆ ಅಂತ ಹೆಸರು. ಅದಾದಮೇಲೆ ಇಲ್ಲಿ ಕಾರ್ತಿಕ ಮಾಸದಲ್ಲಿ ಪಂಚಲಿಂಗ ದರ್ಶನ ವಿಶೇಷವಾಗಿದೆ. ಒಳಗೆ ಕಾಶಿ ವಿಶ್ವೇಶ್ವರ, ಹರಿಹರೇಶ್ವರ, ಪಾತಾಳೇಶ್ವರ, ಮಹಾಬಲೇಶ್ವರ, ಮಲ್ಲಿಕಾರ್ಜುನೇಶ್ವರ ಅಂತ 5 ಲಿಂಗಗಳಿವೆ. ತಲಕಾಡಲ್ಲಿ ಪಂಚಲಿಂಗ ದರ್ಶನ ಮಾಡುವಂಥದ್ದು ಕಷ್ಟ ಸಾಧ್ಯವಾದ್ದರಿಂದ ಇದು ಏಕಕಾಲದಲ್ಲಿ ಪಂಚಲಿಂಗ ದರ್ಶನ ಇಲ್ಲಿ ಮಾಡಬಹುದು. ಆದ್ದರಿಂದ ಸುಮಾರು 1000 ಜನ ಬಂದು ಕಾರ್ತಿಕ ಮಾಸದ 4 ಸೋಮವಾರಗಳು ಮತ್ತು ಕಡೆಯ ಸೋಮವಾರ ವಿಶೇಷ ಜನಜಾತ್ರೆ ಇರುತ್ತೆ. ಬಂದು ಇಲ್ಲಿ ಸ್ನಾನಾದಿಗಳು ಮಾಡಿ ದೇವರ ದರ್ಶನವನ್ನು ಮಾಡಿ ತೀರ್ಥಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಈ ಗಂಗೆಯಲ್ಲಿ ಏನಂದರೆ ಗಂಗಾ ನದಿಯಿಂದ ಬರ್ತಕ್ಕಂಥದ್ದು ನಿಗೂಢವಾಗಿ, ಅಂತರ ಅಂದರೆ ಎಲ್ಲಿ ಅಂತ ಗೊತ್ತಿಲ್ಲ, ನಿಗೂಢವಾಗಿ ದೇವರ ಕೆಳಭಾಗದಿಂದ ಬರುತ್ತೆ ಅಂತ ಒಂದು ನಿದರ್ಶನ. ನಿಗೂಢವಾಗಿ ಬರ್ತಾ ಇರೋಂಥ ಅಂತರಗಂಗೆಯಲ್ಲಿ ಸ್ನಾನಾದಿಗಳು ಮಾಡಿದ್ರೆ ಆ ಗಂಗೆಯಲ್ಲಿ ಚರ್ಮವ್ಯಾಧಿ ಆಗಲಿ, ಆಸ್ತಮ, ಬೇರೆ ಕಾಯಿಲೆಗಳು ಕೂಡ ಅದರಿಂದ ನಿವಾರಣೆ ಆಗುತ್ತೆ. ಮತ್ತು ಈ ಬೆಟ್ಟದ ಮೇಲೆ ಚೋಳರಾಜ ನಿರ್ಮಿಸ್ತಕ್ಕಂಥ ಗೌರಿ ಗಂಗಾಧರೇಶ್ವರ ದೇವಸ್ಥಾನ ಇದೆ. ಮತ್ತು ಪಾಪರಾಜನಹಳ್ಳಿ ಅಂತ ಆ ದೇವಸ್ಥಾನದ ಗ್ರಾಮದಲ್ಲಿ ಜಮದಗ್ನೇಶ್ವರ ಅಂತ ಒಂದು ಶಿವಲಿಂಗ ಇದೆ. ಈ ಬೆಟ್ಟದ ಸುತ್ತು 108 ಲಿಂಗಗಳು ಇದೆ ಅಂತ ಒಂದು ನಿದರ್ಶನ. ಆದರೆ ಇಲ್ಲಿ ಮಾತ್ರ ಈ ಪಂಚಲಿಂಗ ಕ್ಷೇತ್ರ ಮತ್ತು ಪಾಪರಾಜನಹಳ್ಳಿ, ತೆರಳ್ಳಿ ಭಾಗದಲ್ಲಿ ದೇವಸ್ಥಾನಗಳು ಮಾತ್ರ ಕಾಣಿಸುತ್ತೆ. ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲನೂ ಬಂದು ಅವರವರ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುವಂಥ ಅಭಿಷೇಕ, ಅರ್ಚನೆ, ಪೂಜೆ ಇತ್ಯಾದಿಗಳೆಲ್ಲ ಮಾಡ್ತಾರೆ. ಮುಜರಾಯಿ ಇಲಾಖೆ ವತಿಯಿಂದ ಈ ಒಂದು ವಿಶೇಷ ಜಾತ್ರೆಗಳೆಲ್ಲನೂ ಎಲ್ಲ ಅನುಕೂಲಗಳು, ಪೂಜೆ, ಅಲಂಕಾರ, ಪ್ರಸಾದ ವಿನಿಯೋಗ ಎಲ್ಲ ನಡೆಸ್ತಾ ಇರ್ತಾರೆ. ಮತ್ತು ಭಕ್ತಾದಿಗಳ ವತಿಯಿಂದನೂ ನಡೀತಾ ಇರ್ತದೆ. ಇದು ಅಂತರಗಂಗೆ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಡಾಕ್ಟರ್ ಮಂಜುನಾಥ ದೀಕ್ಷಿತ್ ಅವರ ಮಾತಾಗಿತ್ತು. ವೀಕ್ಷಕರೇ, ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.